ಸೋಮಿ ನಾಮಕ ಮಹಿಮುಂಡಾಗಲಿ ನಂಗೆ தொடர்ந்து 106வது ಸಂಗೀತದೊಗೆ ಉಡன்பಡಿಕೆಯ ಪಟ್ಟಿ ನಂಗೆ தொடர்ந்து ಧ್ಯಾನ ಮಾಡಿದ್ದೋ. ಆ ಉಡன்பಡಿಕೆ ಎಂಬುದು ನಂಗೆ ಬದುಕದೋಗ ದೇವ್ರನ್ನು ಕೂಡ ಅಪ್ಪರ ಅದು ಮುಖ್ಯ. ಏಕಂದ್ರೆ ಉಡன்பಡಿಕೆಯೋಗ ಒಂದು ಪಾದುಗಾಪಡದೆ ಆ ಕಾಲದೋಗೆ ಒಂದು ಮನುಷ್ಯ ಇನ್ನೊಂದು ಮನುಷ್ಯನ ಕೂಡ ಉಡன்பಡಿಕೆ ಮಾಡಿದ ಅಂದ್ರೆ ಅಮ್ಮ ಕಟ್ಟಾಯ ಅಮ್ಮನ ಬದುಕದೋಗೆ ಒಂದು ತೀಂಗವು ವಿளைவிச்சாರ. ಅದಾವುದು ಅಮ್ಮಗೊಂದು ಒಳ್ಳೇದದು ಬರಾರ ಎಂಬ ಒಂದು ನಂಬಿಕೆ ಹೋಗೋದು ಉಡன்பಡಿಕೆ ಮಾಡಿಯಾರ. ಕಡೆಸಿಯಾಗಿ ನಂಗೆ ನೋಡಿದೋ ಏನಾತಂದ್ರೆ ಯಾಕೋಬನ ಮೊಮ್ಮಕಾರ ಲಾಬನ್ ಬಂದು ಯಾಕೋಬನ ಕೂಡ ಒಂದು ಉಡன்பಡಿಕೆ ಮಾಡ್ನ. ಆತಮಾಕ ಉಡன்பಡಿಕೆ ಮಾಡೋಣಗ ಏನಾದ್ರು ಮಾಡ್ನ ಅಂತಂದ್ರೆ, ನೋಡು ನೀ ಎನ್ನ ಮಕ್ಕಗ ದ್ರೋಹ ಮಾಡಕೂಡದು, ಕಾಲಗೂ ಎನ್ನ ಮಕ್ಕ ಬಿಟ್ಟು ನೀ ಬೇರೆ ಕಣ್ಣೆತ್ತಿ ನೋಡಕೂಡದು, ಎನ್ನ ಕೂಡ ಅದಗಾಗಿ ನೀ ಉಡன்பಡಿಕೆ ಮಾಡೋ ತಂದೇಗಿ ಮಮ್ಮಕಾರ ಕೇತನ. ಆ ಮಮ್ಮಕಾರ ಕೇತ ಉಡன்பಡಿಕೆಯ ಯಾಕೋಬು ತನ್ನ ಕೂಡ ಮಾಡಿನ. ಆ ಉಡன்பಡಿಕೆಗ ಅಡೆಯಾಳವಾಗಿ ಅವಕ್ಕೆ ಬಂದು ಕಲ್ಲು ಕುವಿಯಲಾಗಿ ಬಂದು ಕರ್ಕುವಿಯಲ್ ಬೀತಾರ ತಂದೇಗಿ ನಂಗೆ ನೋಡಿದೋ. ಆಗ ನೋಡ್ವಿ ಒಂದು ಮನುಷ್ಯ ಇನ್ನೊಂದು ಮನುಷ್ಯನ ಕೂಡ ಮಾಡಿದ ಉಡன்பಡಿಕೆಗ ಅದು ಒಂದು ಬಲ ಆಡೋಣಗ ಅಥವಾ ಒಂದು ಪಾದುಗಾಪಡೋಣಗ ನಿಂಗವು ನಾನು ದೇವಾದಿ ದೇವರು ಕೂಡ ಉಡன்பಡಿಕೆ ಆಡೋಣಗ ಆ ಉಡன்பಡಿಕೆಗ ಅಪ್ಪರ ಸ್ಟ್ರಾಂಗ್ ಆದ ಒಂದು ಪಾದುಗಾಪು ನಂಗ ಅಡದೆ. ಆಗ ಇದನ್ನ ಇನ್ನೊಂದೊಂದು ಮಾತು ಓದೋದನಾಗ ನಿಂಗ ಆ ಮಾತು ಒಳ್ಳಂಗ ವಿளங்கிற ನೋಡಿವಿ. ಯಾತ್ರಾಗಮಂ ಬರೆದ ಬುಕ್ಕು 2வது அதிகாரದೊಗೆ 23ರಿಂದ 25வது ವಚನ ಗೆಟ್ಟ ನಂಗೆ ಎತ್ತಿ ಓದುವು. யாத்ராகமம் 2வது அதிகாரதொகை 23ರಿಂದ 25 கட்ட. சில காலம் சென்ற பின் எகிப்தின் ராஜா மரித்தான். இஸ்ரவேல் புத்திரர் அடிமைத்தனத்தினால் தவித்து முறையிட்டு கொண்டிருந்தார்கள். அவர்கள் அடிமைத்தனத்திலிருந்து முறையிடும் சத்தம் தேவ சந்நிதியில் எட்டினது. தேவன் அவர்கள் பெருமூச்சை கேட்டு தாம் ஆபிரகாமோடும் ஈசாக்கோடும் யாக்கோபோடும் செய்த உடன்படிக்கையை நினைவு கூர்ந்தார். தேவன் இஸ்ரவேல் புத்திரரை ಕಣ್ಣೋಕಿನಾರ್. ದೇವನ್ ಅವರ್களை ನಿನೈತರಳಿನಾರ್ ಅದನ್ನೇಗೆ ಮಾತಾಡಿದೆ. ಈ ಮಾತು ಎನ್ನುವ ಆಶ್ಚರ್ಯಪಡ್ತಿತ್ತು ನೋಡ್ವಿ. ಇಲ್ಲಿ ಹೋಗಿ ಈತನ ರಾಜ ಏನಮನ್ನ ಅಂದ್ರೆ ಇಸ್ರವೇಲ್ ಜನವ ಬಂದು ಭಯಂಕರವಾಗಿ ಟಾರ್ಚರ್ ಮನ್ನ. ಆ ಟಾರ್ಚರ್ ಮಾಡುವ ಟೈಮ್ನೊಗೆ ಇಲ್ಲಿ ಇಸ್ರವೇಲ್ ಜನ ಏನು ಮಾಡಿದ್ರು ಅಂತಂದ್ರೆ அடிமைத்தனத்தினால் தவித்து முறையிட்டு கொண்டிருந்தார்கள். அவர்கள் அடிமைத்தனத்திலிருந்து முறையிடும் சத்தம் தேவ சந்நிதியில் எட்டினது. ಆಗ ದೇವ್ರಗ ಇವಕ್ಕ ಕಿರ್ಚೋದು ಅವ್ವೋದು ಇವಕ್ಕ ವೇದನೆ ಪಡೋದು ಈ ಸದ್ದ ದೇವ್ರಗ ಎಟಕಿತು. ಈಗ ಇಲ್ಲಿ ವಸನ ಏನಂದೋದು, ದೇವ್ರು ಇವಕ್ಕರ ಅಡಿಮೆತನದೋಗಿ ಇವಕ್ಕ ಕಷ್ಟಪಡೋದನ್ನ ದೇವ್ರು ನೋಡಿ ದೇವ್ರು ಇವಕ್ಕಗ ಬದಲ್ ಮಾಡಿದ ಅತ್ಯಂತನೇ ಆಡೋದು. ಅಲೆ ಇವಕ್ಕ ಅಡಿಮೆತನದೋಗೆ ಇವಕ್ಕ ಸದ್ದಾಕಿಂದ್ರು ಹತ್ತೊಂದ್ರು ಕಿರ್ಚಿಂದ್ರು ಮುறை ಇಟ್ಟಂದ್ರು ಅಂದಲೆ, ಸೋಮಿ ನೀವು ಉಸಿರೋಡತ ಇದ್ದೀಯಾ, ಎಂಗವ ನೀ ನೋಡಿದ್ದೀಯಾ, ಏಕೆ ಎಂಗವ ಈಸಗ ಕಷ್ಟಪಡಿಸಿರೆ, ಏಕೆ ಎಂಗಗ ಇತ್ತ ಒಂದು ಬಾಧಿಪ ಎಂಗ ಬದುಕನ್ನು ಬಂದ ಅಂದೇಗಿ ಇವಕ್ಕ ಕಿರ್ಚಿನಿದ್ದಾರೆ. ಆಗ ಸೋಮಿ ಅವಕರ ಅರಕೆ ಕೇತು ಅವಕಗ பதில் ಮಾಡಿನ ಅಂತಂದೇಗಿತ ಅಲ್ಲಿ ಅಡೋದು. ಅಲೆ பைபிள் எகிரா தேவன் அவர்கள் பெருமூச்சை கேட்டு ஆக சோமி அவக்கிற பெருமூச்சை தேவர் கேட்டுத்தோ அது உண்மை. ஆல தாம் ஆபிரகாமோடும் ஈசாக்கோடும் ಯಾಕೋಬೋடும் செய்த உடன்படிக்கையை நினைவு கூர்ந்தார். ಇದುತ್ತ ಇಲ್ಲಿ ಹೋಗಿ ಹೈಲೈಟ್. ಈ ಮಾತ ಬಂದು ನಂಗೆ ಗಮನವೇ ಬಿಡ್ಕೊಡೋದು. ನಂಗೆ ಬದುಕದೋಗೆ ಇವಕ್ಕ ಹತ್ತರು ಕಿರ್ಸಿದ್ರು ಇವಕ್ಕರ பெருமூச்ச ದೇವ್ರು ಓರ್ಟ. ஆல ಈ பெருமூச்சு ಒಪ್ಪನೆಗ ಸೋಮಿ ದಾರವ ಗೆವನಂ ಅನ್ನ ಅಂದ್ರೆ ಆಬ್ರಗಾಮನ ಗೆವನಂ ಅನ್ನ. ಸತ್ತ ಆಬ್ರಗಾಮ, ಸತ್ತ ಈಸಾಕುನ, ಸತ್ತ ಯಾಕೋಬ್ನ ಅವಕ್ಕೆಲ್ಲ ಸತ್ತುಟ್ರು ನೋಡ್ವಿ. ಆಗ ಅವಕ್ಕ ಸತ್ತು ಅವಕ್ಕ ಹಿಂದಾಡು ಅಪ್ಪರ ಕಾಲ ಹಿಂದಾಡುತ್ತಾ ಈ ಜನರೇಷನ್ ಎಲ್ಲ ಹುಟ್ಟಿಯಾರ. அதாவது ಈಗ ತವಿಚ್ಚಿ ಮೊರೆ ಇಟ್ಟು ನಿಬ್ಬ ಈ ಸಂದದಿ ಅವಕ್ಕ ಅಪ್ಪರ ಗ್ಯಾಪು, ಆಬ್ರಗಾಮಗೂ ಈ ಸಂದದಿಗೂ ಅಪ್ಪರ ಗ್ಯಾಪು. ಆಲೆ ಇವಕ್ಕ ಹತ್ತು ಕಿರ್ಚಿ ಮೊರೆ ಇಡೋನಗ ಸೋಮಿ ದಾರವ ಗೆವನಂ ಅನ್ನಾತಂದ್ರೆ ದೇವ್ರು ಆಬ್ರಗಾಮನ ಗೆವನಂ ಅನ್ನ. ಏಕಂದ್ರೆ ದೇವ್ರನ್ನ ಸಾರೆ ಅದು ದೇವ್ರನ್ನ ಪ್ರಿನ್ಸಿಪಲ್. ಆಗ ದೇವ್ರನ್ನ ನಿಬಂಧನೆ ಪಡಿ ಸೋಮಿ ಒಬ್ಬನ ಅರ್ಸೋದು ಅಂತಂದ್ರೆ உடன்படிக்கை இல்லாத அர்சோது முடியா, உடன்படிக்கை இல்லாத காப்பாத்துவதுக்கு முடியா, உடன்படிக்கை இல்லாதங்க ಒಂದು ನನ್ಮೆಯ ತಪ್ಪುದಕ್ಕೆ முடியா. ಇದು ಬಂದು ಬೈಬಲ್ನಾಗ ಆಡುವ ಅಡಿಪಡೆ, ಇದು ನಿಬಂಧನೆ. ಆಗ ಖಂಡಿತ ಆ ಉಡன்பಡಿಕೆಗ ಒತ್ತು ದಾರ ಬಂದಾರವೋ ದಾರಗ ದೇವನ್ನು ಕೂಡ ದೈವಿಕ ಉಡன்பಡಿಕೆಯೋಗೆ ದಾರಗ ಆ ನಟ್ಟು ಅಡದಿಯೋ ಅವಕ್ಕಗ ದೇವ್ರ ಕಟ್ಟಾಯ ಏನು ಮಾಡ್ಯಾರ ಅಂತಂದ್ರೆ ಉಳ್ಳಿತನ ಮಾಡ್ಯಾರ. ನಾ ಏರ್ಕನವೇ ಹೇಗಿದೆ சோதம் கோமாரದಗೆ ಅழிವು ಬಪ್ಪನಗ ಖಂಡಿತ ಲೋತನ ಕುಟುಂಬ ಹತ್ತು ಕಿರ್ಚಿದಾರ. ಆಗ ಆ சூழ்நிலையோக தேவரோ கர்த்தர் ஆபிரகாமை நினைத்துத்தான் என்ன பண்ணாமோ லோத்துவையும் அவருடைய குடும்பத்தையும் காப்பாற்றினார் நடந்த.
ಆಗ ಇಂದು ನಂಗ ಕುಟುಂಬವ ನಂಗ ಬದುಕ ದೇವ್ರು ಪಾದುಗಾಪುದು ತಂದಲೆ ನಂಗಗ ದೇವ್ರನ್ನ ಕೂಡ ಉಡன்பಡಿಕೆ ಆಡೋದು. ಒಂದು ವೇಳೆ ನಂಗಗ ಆ ಉಡன்பಡಿಕೆ ಇಲ್ಲದಲ್ಲಿಯೂ ಕೂಡ ನಂಗ ಅವು ಅಪ್ಪ ದೇವ್ರನ್ನ ದೇವ್ರನ್ನ ಗಬವ ನಂಗ ಅರುವುದಕ್ಕೆ ಮುಂದಾಡು ಒಂದು ವೇಳೆ ಅವಕ್ಕ ಅರುದಿರುತ್ತಂದಲೆ ಆ ಉಡன்பಡಿಕೆ ನೆಂಚಿ ದೇವ್ರ ಏನ್ ಮಾಡ್ಯಾರ ಅಂತಂದ್ಲೆ ನಂಗವ ದೇವ್ರ ಏನ್ ಮಾಡ್ಯಾರ ಕಾಪಾತಿಯಾರ. ಆಗ ಇಂದು ನಂಗಗ ಆಬ್ರಗಾಮನು ಕೂಡ ಒಂದು ಡೈರೆಕ್ಟಾ ದೇವ್ರು ಬಂದು ಉಡன்பಡಿಕೆ ಮಾಡಿದಂಗೆ ನಂಗ ಇಲ್ಲ. ಆಲೆ ನಂಗ ದೇವ್ರನ್ನ ನಂಬಿನೋ இறுதியதோக தேவர் இத்தனை போது நான் விசுவாசிச்சினோ சோமிய கூட ನಂಗ ಬಂದು ಆವಿಯೋಗ ನಂಗ ಕನೆಕ್ಟ್ ಆಯಿಂದಿದ್ದೋ ಸ್ಪಿರಿಟ್ದೋಗ ನಂಗ ಒಂದು ಉಡன்பಡಿಕೆ ಆಡದೆ ದೇವ್ರು ತನ್ನ ರಕ್ತದೋಗ ನಂಗ ಕೂಡ ಒಂದು ಉಡன்பಡಿಕೆ ಮಾಡಿದಾನೆ. ಆಗ ಆ ಉಡன்பಡಿಕೆಯ ಒಂದೊಂದು ಜನವು ನಂಗ ನೆಂಚೋಣಗ ಆ ಉಡன்பಡಿಕೆ ನಂಗ ಕಾಪಾತಿರ ನಂಗೆ ಎದುರ್ಕಾಲವ ನಂಗ ಸಂದದಿಯ ಮಕ್ಕನ ಮಕ್ಕ ಅಂದೇಗಿ அடுத்தடுத்து பப்பா சந்ததியா ದೇವರು பாதுகாப்புதுಗ ಆ ಉಡன்பಡಿಕೆ ಒಂದು ಅಡೆಯಾಳವಾಗಿ ಆಡದ. ಆಗ ನಂಗೆ அறியಬೇಕಾದ್ದೇನಂದ್ல எடியோக இஸ்ரவேல் ஜன முறையிட்ரு அத்தார கிரிசியார அவக்கு வேதனை தாங்கோது முடியாத பெருமூச்சு புட்டாரா சோமி இவக்கிற பெருமூச்சை கேத்தாண்டாடுத. ஆல ಈ பெருமூச்சு ಬಪ್ಪನಿಯೇ ಸೋಮಿ ದಾರವ್ ಗವನ ಅಣ್ಣಾಂದ್ல ಅಬ್ರಗಾಮ್ನ ನೆಂಚಿನ ಇಸಾಕ್ನ ನೆಂಚಿನ ಯಾಕೋಬನ ನೆಂಚಿನ ಅವ್ರ ಕೋಡ ದೇವ್ರು ಮಾಡಿದ ಉಡன்பಡಿಕೆ ನೆಂಚಿನ ಅವ್ರ ಕೋಡ ಸೋಮ್ ಮಾಡಿದ ಉಡன்பಡಿಕೆಯ ನೆನೆಸಿ ದೇವ್ರ ಏನ್ ಮಾಡಿ ತುಂಬಾ ಇವಕ್ಕರ விடுவிச்சித்தோ தந்தேகி அடத. தேவன் இஸ்ரவேல் புத்திரரை கண்ணோக்கினார், தேவன் அவர்களை நினைத்தருளினார். இந்த ನಂಗವ ದೇವರು ನೆಂಚೋದು ಅಂದಲ ನಂಗ ಕುಟುಂಬವ ದೇವರು ನೆಂಚೋದು ತಂದಲ ನಿಶ್ಚಯವಾಗಿ ನಂಗಗ ದೇವ್ರನ್ನ ಕೂಡ ದೈವಿಗ ಉಡன்பಡಿಕೆ ಕಟ್ಟಾಯ ನಂಗಗ ಬೇಕು. ನಿಂಗ ಎಸ್ಸುಗೋ ಎಡಿಯೋಗ ನೋಡ್ಲೆ ಬೈಬಲ್ನಾಗ ಈ ಉಡன்பಡಿಕೆ ಅತೆಂಬ ಮಾತು நிறைய ಎಡಿಯೋಗ ಅಲ್ಲಿ ಬಂದ್ರ ದೇವ್ರು ಬಂದು ಇಸ್ರವೇಲ್ ಜನವ ತನಗ ಸ್ಪೆಷಲ್ ಆಗಿ ದೇವ್ರು ತೆರೆದಿದ್ದಾನೆ. ಆಗ ಈ ಎಡಿಯೋಗ ನೋಡ್ವಿ உபாகமம் 4வது அதிகாரத்தொகை 13வது மாத்து ஏகிரா நீங்கள் கை கொள்ள வேண்டும் என்று அவர் உங்களுக்கு கட்டளையிட்ட 10 கற்பனைகளாகிய தம்முடைய உடன்படிக்கையை அவர் உங்களுக்கு அறிவித்து அவைகளை 2 கற்பலகைகளில் எழுதினார் ಅತೆಂಬ. ಈಗ ಇಸ್ರೇಲ್ ಜನವ ಸ್ಪೆಷಲ್ ಆಗಿ ದೇವರು ತೆರೆದೆತ್ತಿ ಅವಕ್ಕೆ ಎಲ್ಲಾನು ಕೊಡುವ ಮೊತ್ತವಾಗಿ ದೇವರು ಒಂದು ಉಡன்பಡಿಕೆ ಮಾಡ. ಆ ಉಡன்பಡಿಕೆಗೆ ಅಡೆಯಾಳವಾಗಿತ್ತ 2 கற்பலைகள்தொகை சோமி ಏನ್ ಮಣ್ಣ ತನ್ನ ಕೈಯೋಗ ದೇವರು ಬಂದು ಈ 10 ಕற்பನೆಗಳು ಬರದನ ಏನಾತಂದ್ರೆ ನೋಡು எனಗೂ ನಿನಗೂ ಒಂದು ಉಡன்பಡಿಕೆ ಆ ಉಡன்பಡಿಕೆಗೆ ಅಡೆಯಾಳವಾಗಿ ನಾನ್ ನಿನಗೊಂದು 10 ಕಟ್ಟಳೆಯ ತನ್ನೆ ಆ 10 ಕಟ್ಟಳೆಯ ನೀ ಏನು ಮಾಡೋದು ಕಟ್ಟಾಯ ನೀ ಫಾಲೋ ಮಾಡೋದು ಅತೆಂದೇಗಿ ಸೋಮಿ ಹೇಗಿನ ಅದು ಏನ ಆ 10 ಉಡன்பಡಿಕೆ ಏನಾತೆಂಬುದನ್ನ ನಂಗ ಬಂದು ನೋಡೋದಕ್ಕೆ ಮುಡಿದ್ರ ಯಾತ್ರೆಗೂ 20வது அதிகாரದೊಗೆ ದೇವರು ಬಂದು ಆ உடன்படிக்கை ಏನೇನು உடன்படிக்கை அத்தெம்பதுன்னா சோமி ஏகினா ஆக ಅಲ್ಲಿ ஏகிரா நீங்கள் கை கொள்ள வேண்டும் என்று அவர் உங்களுக்கு கட்டளையிட்ட ಇದೊಂದು ಕಟ್ಟಳೆ ನೋಡ್ರಿ கட்டளையிட்ட 10 கற்பனைகளாகிய தம்முடைய உடன்படிக்கையை அவர் உங்களுக்கு அறிவித்து அவைகளை 2 கற்பலைகளில் எழுதினார். ಆಗ ಸೋಮಿ ಮನುಷ್ಯನ ಕೂಡ ಇಲ್ಲಿಯೋಗ ಇಸ್ರೇಲ್ ಜನ ಕೂಡ ದೇವರು ಒಂದು ಉಡன்பಡಿಕೆ ಮಾಡಿ ಆ ಉಡன்பಡಿಕೆಯ ದೇವರು ಏನ್ ಮಣ್ಣ ಅಂತಂದ್ರೆ ಬರದನ ಕೈಯೋಗ ಬರದು ಇವಕ್ಕೆ ಹೇಗಿನ ನೋಡು எனಗೂ ನಿಂಗಗೂ ಒಂದು ಉಡன்பಡಿಕೆ ಆ ಉಡன்பಡಿಕೆಗೆ ಅಡೆಯಾಳವಾಗಿ ನಾ ಸಿಲ ಕಟ್ಟಳೆಗವ ತನ್ನೆ ಆ ಕಟ್ಟಳೆಗಳೆಲ್ಲ நீங்க கட்டாயம் என்ன ಮಾಡೋದು நீங்க ஃபாலோ ಮಾಡೋದು ಅತಂದೇಗಿ. ಆಗ ಅಲ್ಲಿ ಹೋಗಿ ಏನೇನೊಂದು ಕಟ್ಟಲಾಡದೆ ಅದನ್ನ ಬಂದು யாத்திராகமம் 20வது அதிகாரத்தொகை நீங்க ನೋಡ್ಲೆ தேவன் பேசி சொல்லிய சகல வார்த்தைகளும் ஆவன அத்தந்தேகி ಅಲ್ಲಿ அடத உன்னை அடிமைத்தன வீடாகி எகிப்து தேசத்திலிருந்து புறப்பட பண்ணின உன் தேவனாகிய கர்த்தர் நானே என்னை அன்றி உனக்கு வேற தேவர்கள் உண்டாயிருக்க வேண்டாம். ಈ ಉಡன்பಡಿಕೆ ದೇವರು ಮಾಡಿದ ಉಡன்பಡಿಕೆಯೋಗ ಫಸ್ಟ್ ಉಡன்பಡಿಕೆಯ ಆ ವಾರ್ತೆ ಏನಾತಂದ್ರೆ ಫಸ್ಟ್ ನೋಡು ನಾತ ನಿನಗೆ ದೇವರು என்ன தவிர நீ ಬೇற ದಾರುವು ದೇವ್ರು ತಂದೇಗಿ ವಣಂಗಕೂಡದು ಆಗ ದೇವ್ರು ವಣಂಗಕೂಡದು ಲೇಗೋಣಗ ಇನ್ನೊಂದು ವಿಷಯವೂ ಐತ್ನೆ ಈ ಕಾಲದಾಗ ನಂಗೆ ದಾರು ವಿಕ್ರಗ ಆರಾಧನೆ ಮಾಡೋದಿಲ್ಲ ಆಲೆ ವಿಕ್ರಗ ಆರಾಧನೆ ಮಾಡೋದಕ್ಕೆ ಬದಲಾಗಿ ನಂಗೆ ಏನು ಮಾಡಿದ್ದೋ ನಂಗೆ ದೇವ್ರನ್ನ ದೀಪ ಎಡೆಯೋಗೆ ಹಣವೋ ಅಲ್ಲದು ನಂಗೆ ಫ್ರೆಂಡ್ಸವೋ ಅಲ್ಲದು ಬೇರೆ ಕಾರ್ಯವೋ சோமிக்கு கொடுவ முதலிடவோ ಬೇರೆ ಎದುಗ ಕೊಟ್ಲಿಯೋ ಅದು ನಂಗೆ ಬದುಕನೋ ವಿಗ್ರಹವಾಗಿ ಮಾರಿಟ್ರ ಆಗ ದಾರ ತಂಗ ಬದುಕದೋಗ ದೇವರಿಗೆ முதலிட ಕೊಡಾದಿದ್ದಾರಿಯೋ ಅವಕ್ಕೊಂದು ವಿಗ್ರಹ ಆರಾಧನಕಾರರು ಅದು ಮಟ್ಟಲ್ಲ ಅವಕ್ಕೆ ದೇವ್ರನ್ನ ಉಡன்பಡಿಕೆಯ ಮೀರಿದವ ಕಾತಂದೇಗಿ ಬಂದುಟ್ರ ಇದು ನಂಗ ಆ ಎಡೆಯ ಇರಾದಿಬ್ಬುದು ಅಪ್ರ ಮುಖ್ಯ ನಂಗೆ ಅರಕ ಮಾಡುವ சோமி கவுள்ள தேவரே நீங்க நன்றி இந்த ஜனதோகியும் நின்ன சத்தಗಾಗಿ எங்க நன்றி ಹೇಗಿನಿಯೋ ಆ ದೇವ್ರೆ ನಿನ್ನ ಕೋಡು ಅಡು ಉಡன்பಡಿಕೆ ಎಂಬುದು ಎಂಗ ಬದುಕುನ ಎಸ್ಸಗ ದೊಡ್ಡ ಪಾದುಗಾಪು ದೇವ್ರೆ ಆ ಉಡன்பಡಿಕೆ ಎಂಬುದು ಎಂಗ
எங்க மட்டும் அல்ல எங்க சந்ததிಗೂ ಅದು ಪಾದುಗಾಪು ಅಂತ ಹೇಗೆ ನೋಡಿದ್ಯೋ தொடர்ந்து ನಿನ್ನ ಉಡன்பಡಿಕೆಯೋಗ ಎಂಗ ನೆಲಚಿಬುದು ಒತ್ತಾಸ ಮಾಡು ದೇವ್ರೆ ಇಂದು ಎಂಗ ನಿನ್ನ ಕೂಡ அப்பா உடன்படிக்கை மாடுவனகா நீ எங்களுக்கு தந்திவ கட்டளையா கை கொண்டு உண்மையாய் நடவனகா நீ எங்கவா எங்க மக்கவா மக்கன மக்காಂದು எங்க சந்ததியா ದೇವ್ರೆ ನೀ ನೆಲ ನಿಲ್ಚಿ ಆಶೀರ್ವದಿಸುವ ದೇವರಾ ಇದ್ದೆ ಪಾದುಗಾಪ ದೇವರಾ ಇದ್ದೆ ಅದಗಾಗಿ ನನ್ರಿ ಏನಿಯೋ ಏಸು ಸ್ವಾಮಿ ಹೆಸರನ್ನ ಕೇಳ್ತನ್ ದೇವ್ರೆ ಆಮೇನ್ ಆಮೇನ್